ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಮತ್ತೊಂದು ವಿಡಿಯೋಗೆ. ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಕೆಲಸ ಇದೆ. ಮತ್ತೆ ಏನಂದ್ರೆ ಹಾಗೆ ಸುಮ್ಮನೆ ಹೋಗ್ತಾ ಇದ್ನಲ್ಲ, ಫಸ್ಟ್ ಟೈಮ್ ಟ್ರೈನ್ ಹೋಗ್ತಾರಲ್ಲ, ಒಬ್ಬನೇ ಹೋಗ್ತು ಬೇಜಾರು. ಬರ್ತಿರೋ ಸಿಟಿಗಳು ಬೆಂಗಳೂರು ಮೈಸೂರು ಇದೆಲ್ಲ ಓಕೆನೋ ಒಂಥರ ಬೇಕಾದ್ರೆ ಸ್ವಂತ ವೆಹಿಕಲ್ ಒಬ್ಬನೇ ಹೋಗ್ಬಿಡ್ತೀನಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಟ್ರೈನು ಬಸ್ಸು ಅದರಲ್ಲಿ ಹೋಗಕ್ಕಾಗಲ್ಲ. ಸೊ ಅದಕ್ಕೆ ನಾನು ಯಾವ ಕಡೆಯಿಂದ ಹೋಗ್ತೀನಿ, ಒಳಗೂರಿನ ಬರ್ತೇನೆ ಅವನು ನಾನು ಹೋಗ್ತಾ ಇದ್ದೀನಿ. ಸೊ ಹೋದ್ರೆ ಝೂಗ್ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಝೂಗ್ ಅಂತ ನಂದು ಹಳೆ ನಂಬರ್ ಐತೆ, ಅದನ್ನೂ ಹೇಳ್ತೀನಿ. ಅದು ಬಿಟ್ರೆ ಚಾಮುಂಡಿ ಬೆಟ್ಟ ಮತ್ತೆ ಆ, ಬಿಟ್ರೆ ಚಾಮುಂಡಿ ಬೆಟ್ಟ ಮತ್ತೆ ಅರಮನೆ ಹಿಂಗ್ ಹೋಗ್ಬೇಕಂತ ಇಂಟ್ರೆಸ್ಟ್ ಆಗ್ತಾ ಇಲ್ಲ. ಸರ್ತಿ ಸ್ವಂತ ವೆಹಿಕಲ್ ಅಲ್ಲಿ ಹೋದ್ರೆ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಈಗ ಸದ್ಯಕ್ಕೆ ಝೂಗ್ ಏನಾರ ಹೋದ್ರೆ ಹೋಗ್ಬೇಕು ಅನ್ಕೊಂಡಿದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ಅದೇ 5:30 ಬೆಳಗ್ಗೆ ಟ್ರೈನ್ ಹೋಗ್ತಾ ಇದ್ದೀನಿ. ಮಡಕ್ ಮೋಡ ಆಗೈತೆ, ನೋಡೋಣ ಏನೇನಾಗುತ್ತೆ ಅಂತ ಬನ್ನಿ ನೋಡೋಣ. ಬಂದೆ ಪಾರ್ಕಿಂಗ್ ಮಾಡಿಬಿಟ್ಟು ಟಿಕೆಟ್ ತಗೊಳಕ್ಕೆ ಹೋಗ್ತಾ ಇದ್ದೀನಿ. ಅಕ್ಕಿ ಚಿಲಿಪಿಲಿ ಅನ್ಸುತ್ತೆ, ಗಿಳಿ ಜಾಸ್ತಿ ಇಲ್ಲಿ. ಬನ್ನಿ ಹೋಗಿ ಟಿಕೆಟ್ ತಗೊಳ್ಳೋಣ. ಇನ್ನೊಂದು ಅರ್ಧ ಗಂಟೆ ಟ್ರೈನ್ ಬರುತ್ತೆ, 6 ಗಂಟೆಗೆ ಇರೋದು ಟ್ರೈನು. ಈಗ ಆಲ್ರೆಡಿ ಎಷ್ಟಾಗಿದೆ ಟ್ರೈನ್ ಟೈಮ್ ಅಂದರೆ 5:30 ಎಕ್ಸಾಕ್ಟ್. ಬಂದಿದ್ದೀವಿ, ಹೋಟ್ಲಿಗೆ ಹೋಗ್ಬೇಕು ಊಟ ಮಾಡೋಕ್ಕೆ. ಮತ್ತೆ ಇಲ್ಲಿ ರ್ಯಾಪಿಡ್ ಆಗಿತ್ತು, ಅದು ಹಿಂಗೆ ಬುಕ್ ಮಾಡೋದು ಗೊತ್ತಿಲ್ಲ. ನಾನು ಯಾವತ್ತೂ ಬುಕ್ ಮಾಡಿಲ್ಲ, ಮಾಡೋಕ್ಕೆ ಬರಲ್ಲ. ಸೊ ಒಂದು ಕೈಲ ಮಾಡಿಸ್ಬೇಕೀಗ. ಏನಪ್ಪ ರ್ಯಾಪಿಡೋ ಅಂತದ್ದು ಏನು ಎಲ್ಲ ಸಿಟಿ ಬಂದರೆ ನಮ್ಗೆ ಆಗಲ್ಲ. ಅಲ್ಲಿ ಅಂತ ಅಲ್ಲಿಂದ ಅಲ್ಲ, ಮೀಡಿಯಮ್ ಮಲ್ಲಾಡ್ಬೇಕು. ಈಗ ಎಕ್ಸಾಕ್ಟ್ ಇಲ್ಲಿದ್ದೀವಿ. ಈಗ ಒಂದು ಸ್ವಲ್ಪ ಕೆಲಸ ಇದೆ, ಅಲ್ಲಿ ಬುಕ್ ಮಾಡ್ಕೊಂಡೋಗಿ ಅಲ್ಲಿಂದ ಹೂಗೆ ಹೋಗ್ಬೇಕು. ಬನ್ನಿ ಹೋಗೋಣ. ಇಷ್ಟೊಳಗೆ ಬಿಸಿಲಿಲ್ಲ ಅಂತಿದೆ, ಈಗ ಬಿಸಿಲಾಗಿದೆ ಮತ್ತೆ ಕ್ಲೌಡು ಇದೆ. ನೋಡೋಣ ಹೇಗೆ ಹೋಗುತ್ತೆ ವೆದರ್ ಅಂತ. ಅಲ್ಲಿಂದ ಆಟೋ ಇಟ್ಕೊಂಡು ನಾವು ಬುಕ್ ಮಾಡೋ ಲೊಕೇಶನ್ಗೆ ಹೋಗಿ ತಲುಪಿದ್ವಿ. ಅಲ್ಲಿ ನೋಡಿದರೆ ಅವರು ಇಲ್ಲ, ಹಾಗಾಗಿ ಅಲ್ಲೇ ಸುತ್ತಮುತ್ತ ತಿಂಡಿ ಹುಡುಕಿದ್ರು, ಎಲ್ಲೂ ಸಿಗಲಿಲ್ಲ. ಆಮೇಲೆ ಅಲ್ಲಿಂದ 1-1.5 ಕಿಲೋಮೀಟರ್ ನಡ್ಕೊಂಡು ಹೋಗಿ ತಿಂಡಿ ತಿನ್ಕೊಂಡು ರಿಟರ್ನ್ ಬಂದ್ವಿ. ಅಷ್ಟೊತ್ತಿಗೆ ಬಂದಿದ್ರು. ಅಲ್ಲಿಂದ ಮುಗಿಸ್ಕೊಂಡು ಹೊರಗಡೆ ಬಂದಾಗ ಇವರು ತುಂಬ ದಿವಸದಿಂದ ಮೀಟ್ ಮಾಡ್ಬೇಕಂತ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವ್ರನ್ನ ಮೀಟ್ ಮಾಡ್ಕೊಂಡು ಅಲ್ಲಿಂದ ಮೀಟ್ ಮಾಡ್ಕೊಂಡು ಈಗ ಕಡೆ ಹೋಗ್ತಾ ಇದೀವಿ. ರ್ಯಾಪಿಡೋಲ್ಲಿ ಆಟೋ ಬುಕ್ ಮಾಡ್ಕೊಂಡು ನಾನು ಮಾಡಕ್ಕೆ ಹೋಗಲ್ಲ, ಎಲ್ಲ ಇವ್ರು ಇದ್ದಾರೆ ಬುಕ್ ಮಾಡ್ತಾರೆ. ಏನೋ ಅಪ್ಲಿಕೇಶನ್ ಎಲ್ಲ ಮಾಡೋಕ್ಕೆ ಆಗಲ್ಲ. ಸೊ ಎಲ್ಲ ಇದೆ ಹಾಗೆ ಯಾವುದು ಬಲ್ಲಾಳ್ ಈಗ ಹೋಗ್ತಾ ಇದ್ದೀನಿ. ಇನ್ನೂ 4-5 ಕಿಲೋಮೀಟರ್ಸ್ ಇದೆ. ಈಗ ಝೂ ಹೋಗ್ಬಿಟ್ಟು ನೋಡೋಣ. ವಿ ಆರ್ ಎಂಟ್ರಿಂಗ್ ಝೂ ಈಗ ನಾವು. ತುಂಬಾ ಏನು ಸ್ಟೋರಿ ಅಂದರೆ 3ನೇ ಕ್ಲಾಸಲ್ಲಿ ಬಂದಾಗ ಝೂ ತಪ್ಪಿಸ್ಕೊಬಿಟ್ಟಿದ್ದೆ ನಾನು. 3ನೇ ಕ್ಲಾಸಲ್ಲಿ ಕಾಲೇಜ್ ಸ್ಕೂಲ್ ಕಡೆಯಿಂದ ಟೂರ್ ಕರ್ಕೊಂಡ್ಬಂದಿದ್ರು. ಆ ಸಮಯದಲ್ಲಿ ತಪ್ಪಿಸ್ಕೊಂಡು ಆಮೇಲೆ ಅದೇನೇನು ಆಗಿ ಮೊಬೈಲ್ ನಂಬರ್ ಎಲ್ಲ ಜ್ಞಾನ ಹಾಕೊಂಡು ಫೋನ್ ಮಾಡಿ ಹೋಗಿ ಸೇರಿ ಇದು ಮಾಡಿದ್ರು. ಬನ್ನಿ ಮೇಡಮ್ ಒಳಗಡೆ ನಾನು ಸೈತ್ ಗುರು. ಇವತ್ತು ಈ ಥರ ರಶ್ ಇದ್ರೆ ಬರ್ತಾನೆ ಈಗ ನಾನು. ಒಬ್ಬರಿಗೆ 120 ನೋಡೋಣ ಏನೇನಿದೆ ಅಂತ. ಈಗ ಎಂತ ಬಡ್ಜಾರಿಗಾರ ಅಂತ ಇವೆಲ್ಲ ಅಕ್ಕಿ ಎಲ್ಲ ಅಷ್ಟೊಂದಿಲ್ಲ. ಎಷ್ಟೊತ್ತು ಏನೂ ಇಲ್ಲಪ್ಪ ಇದರಲ್ಲಿ. ಸ್ಟಾರ್ಟಿಂಗ್ 12ಗೆ ಜಿರಾಫೆ ಇರೋದಲ್ಲ. ಆಗ ಇಲ್ಲೇನಿದೆ ಅದು ಒಂದು ಫ್ಲೇಮಿಂಗ್ ಬನ ಕಾರನ್ ಕ್ರೇನ್ ಅಂತ ಹೇಳೋದು. ಅವೆಲ್ಲ ಒಂದೊಂದೇ ಪಾರ್ಟ್ನರ್ ಇಲ್ಲ ಅಂದ್ರೆ ಬೇಜಾರಾಗಲ್ಲ ಮರ್ಯ. ಒಂದೊಂದೇ ಕೂಡಿದ್ದಾರೆ ಪಾರ್ಟ್ನರ್ ಇಲ್ಲಂಗೆ. ಇಲ್ಲಿ ಯಾವುದೂ ಇಲ್ಲ. ಸ್ನೇಕ್ ಇಲ್ಲ. ಇದ್ಯಾವುದು ಎಲ್ಲ ಹತ್ರ ಬಕ ಪಕ್ಷಿ ಎಲ್ಲೈತೆ ಇಲ್ಲಿ ವೈಟ್ ನವಿಲು. ಇಲ್ಲೇ ವೈಟ್ ನವಿಲು ಮೇಲ್ಗಡೆ ಇದೆಯಾ? ಕಾಣ್ತಾ ಇಲ್ಲ. ಆ ಕಡೆಯಿಂದ ಬರೋಣ ಬನ್ನಿ. ವೈಟ್ ಪಿಕಾಕ್
ಬನ್ನಿ ಸಾಕು ಹೋಗೋಣ ಮುಂದಕ್ಕೆ. ಆ ಕಡೆ ಒಂದು ಇದೆಯಲ್ಲ ವೈಟ್ ಪಿಕಾಕು. ಬಟ್ ಇದು ನಾರ್ಮಲ್ ಇದು. ಬಟ್ ಏನಾದ್ರೂ ನಾರ್ಮಲ್ ಆಗಿಂತ ಫಿಮೇಲ್ ಮೇಲ್ ಬೇರೆ ಕಡೆ ಕೂಡಿದ್ದಾರೆ. ಬನ್ನಿ ಹೋಣ ಮುಂದೆ. ಬಟ್ ಇದು ರೆಕ್ಕೆಗಳಿದಾಗ ಈ ತರ ಕಾಣುತ್ತೆ. ಬಟ್ ಈ ತರ ನಂಗೆ ಕಾಣ್ತಾ ಇಲ್ಲ ಈಗ. ರಣದ್ದು ಇಲ್ಲಿರೋದು ಅಂತ ಡಿಫ್ರೆನ್ಸ್ ಇದೆ ಕಣ. ಚೀತಾಗು ಮತ್ತೆ ಚಿರತೆಗೂ ಜಾಗ್ವಾರಿಗೂ ಚಿಕ್ಕ ಬಟ್ ಎಲ್ಲರನ್ನ ಕರೆಯೋದೇನಂತ ಹೇಳು, ಚಿರತೆ ಕರೆಯೋದು ಏನೇ ಬನ್ನಿ ಈಗ ನೋಡೋಣ. ಚಿರತೆ ಮಾತ್ರ ಗಾಜಿಂದ ಮಾಡಿದ್ದಾರೆ, ಇನ್ನೆಲ್ಲ ಗಾಜಿಂದಿಲ್ಲ. ಗಾಜಿಂದಿದ್ದಾಗ ನೋಡಕ್ ಮಜಾ ಗೊತ್ತಾಗತ್ತೆ ಇಲ್ಲೆಲ್ಲಿದೆ ಅಂತ ಫೋಕಸ್ ಮಾಡ್ಬೋದು. ಅಲ್ಲಿ ಹೋಗಿ ಮನೆಗೆ ಐತದ ಆಲ್ರೆಡಿ. ಇಷ್ಟ ಮನಿಸ್ಕೊಂಡ್ಬಿಟ್ಟೈತೆ. ಅದು ಬಿಟ್ರೆ ಆ ಕಡೆ ಏನೇ ಅಲ್ಲೊಂದು ಎರಡೇ ಇರೋದಾ? ಬರ್ಬೇಕು, ಇಲ್ಲ ಸಂಜೆ ಬರ್ಬೇಕು, ಇಲ್ಲ ಅಂದ್ರೆ ಮನೆಗೆ ಇರ್ತವೆ ಊಟ ಮಾಡಿ. ಅಲ್ಲ ನಾನು ಹೇಳಿದ್ದು ಈ ಪ್ಲೇಸ್ ಇಲ್ಲೇ ಅನ್ಸುತ್ತೆ. ನಾವು ಒಂದ್ಸತಿ ಬಂದಾಗ ತಪ್ಪಿಸ್ಕೊಂಡಿದ್ದ. ವೈಟ್ ಹುಲಿ ಒಂದಿತ್ತು, ವೈಟ್ ಟೈಗರ್ ಮತ್ತೆ ನಾರ್ಮಲ್ ಟೈಗರ್. ಬೋನಲ್ಲಿ ಇದ್ದಿದ್ದು ಫಸ್ಟ್ ಹುಲಿ. ಅದೇ ಬೋನಲ್ಲ ಇದೇ ತರ ಇತ್ತು. ನಾನು ಬಂದಾಗ ವೈಟ್ ಟೈಗರ್ ಮತ್ತೆ ನಾರ್ಮಲ್ ಟೈಗರ್ ಬಿಟ್ಟಿದ್ರು. ವೈಟ್ ಟೈಗರ್ ನೋಡ್ತಾ 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 ಇಲ್ಲೇ ಒಂದು 5 ನಿಮಿಷ ನಿಂತಿದ್ದೆ. ಆಮೇಲೆ ಕಳೆದೋಗ್ಬಿಟ್ಟೆ. ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೊರಗಡೆ ಹೋಗಿ ಪೊಲೀಸ್ನವ್ರು ಹೋಗಿ ಆಮೇಲೆ ಅಲ್ಲಿ ಏನೇನೋ ಸರ್ಕಸ್ ಮಾಡಿ ಅವಾಗ ಹೋದ್ವಿ. ಬಟ್ ಈಗ ಪೊಲೀಸ್ ಮೇಲೆ ರೆಸ್ಪೆಕ್ಟ್ ನೋಡಿ. ಹೆಂಗ್ ಉಲ್ಟಾ ಮನಿಕೊಂಡು ಕಾಲ್ ಮ್ಯಾಕ್ ಎತ್ಕೊಂಡು ಬಂದಿದ್ವಿ. ಸಿಂಗಲ್ ಬಿಟ್ಟಿರ್ಬೇಕಂದ್ರೆ ಸಪ್ರೇಟ್ ಇರುತ್ತೆ ಇವರು. ಒಂದು ಈ ಕಡೆ ಫೇಸ್ ಮಾಡಿಲ್ಲ, ಎಲ್ಲ ಅವ್ರ ಕಡೆ ಆ ಕಡೆಗೆ ಹೋಗಿ ಕಡೆ ಕಿರಿಕೊಂಡಿದ್ದಾರೆ. ಆ ಕಡೆ ಇರ್ತಿದ್ರು ಈಗ ಸಿನಿಮ ಆ ಕಡೆ ನಮ್ಮ ಮನೆಗೆ ಮನೆ ಒಂದು ಕಾಣ್ತಾ ಇಲ್ಲ. ಬಿಸಿಲು ಬೇರೆ ಎಲ್ಲ ಬಂದಿದ್ದು ಕಾಣಲ್ಲ. ಈ ಕಡೆಯಿಂದ ಝೂಮ್ ಹಾಕಿ ನೋಡೋದು. ಇನ್ನೊಂದೆಲ್ಲ ಐತೆ. ಇನ್ನೊಂದೆಲ್ಲ ಆ ಸೈಡ್ ಕಾಣ್ತಾ ಇಲ್ಲ. ಡೆಡ್ ಎಂಡ್ ಅಲ್ಲಿ ಒಂದು ಮನೆ ಐತೆ. ಇವು ಸಿಮ್ಮಿಣಿಗಳು ಎಲ್ಲ ಉಲ್ಟಾ ಮನೆಗೆ ಅವೆಲ್ಲ ಮರೆ ಇಲ್ಲಿ ಸಿಮ್ಮಿ. ಇಷ್ಟಿದೆ ಅಂತೀಗ ಅಂತ ಸಿಂಗಳಿಕ ಅಮರ್ರಾಯಸ್ ಬಬ್ಬನ್ ಚಿಂಪಾಂಜಿ ಗೋರಿಲ್ಲ. ಬನ್ನಿ ನೋಡೋಣ ಹೋಗಿ. ಸ್ಪೀಷಿಯಸ್ ಮಗ ಬರ್ತ ಮರ ಮಗನೇ ಅದು. ಅಲ್ಲ ಇವು ಸಿಂಗಳಿಕ ಅಂತ ಮಗ ನೋಡಿದ್ರೆ ನಯ ಬರ್ತೈತೆ. ಬಬ್ಬನ್ಸ್ ಬೇರೆ, ಬಬ್ಬನ್ ಊದ್ಕೊಂಡಿರ್ತದೆ. ಇಲ್ಲೆಲ್ಲಿದೆ ಗೋರಿಲ್ಲ ಮನೆಗಿದೆ ಒಳಗಡೆ. ಅಂತ ಇಲ್ಲ ಒಂದೇ ಸಿಂಗಲ್ ಕ್ಲಿಯರ್ ಕಾಣ್ತಾ ಇಲ್ಲ. ಬಟ್ ನನಗೆ ಸುಸ್ತಾಗಿ ಕಿರ್ಸ್ಬೇಡಿ ಅಂತ ಹಂಗೆ ಹೇಳಿದ್ರೆ ಹಂಗೆ ಕಿರ್ಚ್. ಇಟ್ಸ್ ನಾಟ್ ಫೇರ್. ಇದರ ಕೂದಬಾರ್ದು. ಇಲ್ಲೇ ಬಂತು ಅದು. ಇಟ್ಸ್ ಅ ಬಾಬನ್. ಇಷ್ಟ ಸುಮ್ ತಿರ್ಬಿಟ್ಟಾಗ ಅಂತ ಆ ಕಡೆ ತಿರುಗ್ತಾನೆ. ಇತ್ಲಾಗ ತಿರುಗ್ತಾ ಇಲ್ಲ, ಆ ಕಡೆ ತಿರುಗ್ತಾ ಇಲ್ಲ. ಹೆಂಗೆ ನೋಡ್ತೈತೆ ನೋಡೋದು. ಬಾವಣ ಮುಂದಕ್ಕೆ. ಮೈಸೂರಿನ ರಾಯಭಾರಿಗಳು ಟ್ಯಾಬು. ಬನ್ನಿ ಹೋಣ ಮುಂದ್ಗಡೆ. ಇನ್ನೂ ಏನೇನಿದೆ ಅಷ್ಟೊಂದು ಏನು ಮಜಾ ಬರ್ತಾ ಇಲ್ಲ ಅಪ್ಪ.
ಬೋರ್ ಆಗ್ತಾ ಇದೆ. ಎಷ್ಟೊಂದು ಅವು ಬಿಸಿಲಂತ ಒಳಗಡೆ ಮನಗಿದಾವ ಮತ್ತೆ ಅಂತ ನಮ್ಗೆ ಅಷ್ಟೇ ಕಾಣ್ತಾ ಇದೆ. ಇಲ್ಲ ಅದೇನಾ ಬನ್ನಿ ಮುಂದೆ ಇಲ್ಲಿನೇ ಐತೆ. ಮುಂದೆ ನೋಡೋ ಕರೆಕ್ಟಾಗಿ ಫೋಕಸ್ ಆಗಲ್ಲ, ಬೇರೆನೇ ಫೋಕಸ್ ಆಗ್ತದೆ. ಅದು ನಮ್ಮ ವಾಕ್ ಮಾಡೋ ಸ್ಟೈಲ್ ಚಂದ ಇದು. ಗುರು ಕಡೆ ಯಾವತ್ತು ತಿರುಗಿಲ್ಲ. ಗೆಂಡ ತಿರುಚಿ ಬಿಸಿಲಿಗೆಲ್ಲ ಬೇಸತ್ತಾಗಿರಬೇಕು. ಪ್ರಾಣಿಗಳಿದಾವೆ, ಎಷ್ಟಾಗುತ್ತೆ ಅಷ್ಟನ್ನ ಮಾತ್ರ ಕವರ್ ಮಾಡ್ತೀನಿ. ಎಲ್ಲದನ್ನ ಕವರ್ ಮಾಡೋಕ್ಕಲ್ಲ, ಚಾರ್ಜು ಇಲ್ಲ, ಬರೀ 30% ಇದೆ. ಮೊಬೈಲ್ ನೋಡಿ ಮೊದಲೇ ಚಾರ್ಜ್ ಹೋಗಿತ್ತು. ಎಂಟ್ರಿ ಅಂತ ಕೆಲವು ಪ್ರಾಣಿಗಳನ್ನ ತೋರಿಸ್ತಾ ಬರ್ತಿಲ್ಲ ಅನ್ಸ್ತದೆ. ಸುಮ್ಮನೆ ದುಡ್ಡು ಕೊಟ್ಟು ಬಂದು 120 ಅಲ್ಲನ ಎಲ್ಲ ಕಡೆ ಎಂಟ್ರಿ ಹೋದರೆ ಡೀಸೆಲ್ ಹೊಡಿತಾರೆ ಅಂತ ಯೂಸ್ ಇಲ್ಲ ಅನ್ಸ್ಬಿಡು. ಜಿಬ್ರಾ ಆಟ ಆಡ್ತೈತೆ ವರಂಗಟ ಅಂತ. ಸೊನ್ನೆ ಮನೆ ಇದೆಲ್ಲ ಬೇರೆ ಇದೆ ಕರಡಿ. ಊಟ ಗಲೀಜಾಗಲ್ಲ ಮರ. ಲಾರೆನ್ಸ್ ಬಿಸ್ನಾಯ್ಸ್ ನೆನಪಾಗ್ತಾನೆ. ಕೃಷ್ಣನ ತಕ ನೋಡುವಾಗೆಲ್ಲ ಇಲ್ಲಿ ನೆರಳಲ್ಲಿ ವಿಶ್ರಾಂತಿ ಮಾಡ್ತಾಯಿದೆ. ಎಷ್ಟು ಮುಗ್ದೋದಲ್ಲ ನೋಡೋಕ್ಕಿರೋದೆಲ್ಲ. ಅವು ಬಿಸಿಲಲ್ಲಿ ಮೇಯ್ತಾ ಇದ್ದಾವೆ. ಇವು ನೆರಳಲ್ಲಿದ್ದಾವೆ. ಕಾಡು ಕುರಿ ಮರಿ ನೋಡಿ ನಿಮಗೆ. ಜಾಸ್ತಿ ದ ಫೈನಲ್ ಡೆಸ್ಟಿನೇಷನ್. ಜಾಸ್ತಿ ಏನಿಲ್ಲ, ಆನೆ ಪ್ರಾಣಿಗಳೇ ಇಲ್ಲ.
सामने यहाँ हाँ मत 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 ಏನಂತ ನಿಮಗೂ ಗೊತ್ತಲ್ಲ, ಒಂದು ಪಾರ್ಟ್ನರ್ ಕಳ್ಕೊಂತಂದ್ರೆ ಮತ್ತೆ ಇನ್ನೊಂದು ಪಾರ್ಟ್ನರ್ ಜೊತೆ ಇರಲ್ಲ, ಸಿಂಗಲ್ ಆಗಿದ್ದು. ಬನ್ನಿ ಒಳಗಡೆ ನಾವು ನೋಡೋಣ. ಯಾವ ಊರಿ ಸರೊಳಗೆ ಪರದೆ ಬಿಡ್ತು ನೋಡಿ, 3 ಕೈ ದುಃಖಂದು ಹೋಗ್ಬೇಕು. ಹಾಂ ಸ್ವ್ಯಾನ್ ಎಲ್ಲ ಬ್ಲ್ಯಾಕ್ ಇದೆ, ವೈಟ್ ಸ್ವ್ಯಾನ್ ಯಾವುದೂ ಇಲ್ಲ. ಬೇರೆ ಬಿಟ್ಟು ಬಂದರೆ ಚಾರ್ಜರ್ ಬೇರೆ ಇಲ್ಲ. ಸೊ ಬೆಳಗಿನ ಮೊಬೈಲ್ ನೋಡಿ 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 ಇದು ಪ್ರಾಣಿಗಳು ಪಕ್ಷಿ ಬೆಳಗಿನ ನೋಡಿ ನೋಡಿ ಫುಲ್ ಚಾರ್ಜರ್ ಹೊಂಟೋಗ್ಬಿಟ್ಟೈತಿ. ಇರೋದೇ ಒರ್ಜಿನಲ್ಲೇ, ನಾನು ಡಮ್ಮಿ ಅಂತ ದೂರದಿಂದ ನೋಡ್ತಾ ಇದ್ದೀನಿ. ಅವಾಗೆಲ್ಲ 2-3 ಇರೋದು, ಇಷ್ಟೊಂದಿದೆ ಪರವಾಗಿಲ್ಲ. ಜಿರಾಫೆ. ಸೊ ಇಲ್ಲಿಗೆ ಇದೇ ಲಾಸ್ಟ್, ಇದರಲ್ಲಿ ನೋಡೋಲ್ಲ. ಬಟ್ ಎಂಡ್ ಆಫ್ ದ ಡೇ ಅಷ್ಟೊಂದೇನು ಇಲ್ಲ. ಎಲ್ಲ ಕಡೆ ಈ ಥರ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ, ನೀಟಾಗಿ ನೋಡೋಕ್ಕಾಗಲ್ಲ. ಜಾಸ್ತಿ ಪ್ರಾಣಿನೂ ಇಲ್ಲ, ಮತ್ತು ಅಷ್ಟು ಚೆನ್ನಾಗಿ ಮೇಂಟೆನೆನ್ಸು ಇಲ್ಲ. ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು. ಹಳೇ ಥರನೇ ಇಟ್ಕೋಬಾರ್ದು, ಅಪ್ಗ್ರೇಡ್ ಆಗ್ತಾ ಇರಬೇಕು. ಚಾಮುಂಡಿ ಬೆಟ್ಟ ಕಾಣುತ್ತೆ, ರೋಡ್ ಕಾಣ್ತಾ ಇದೆ, ಅಲ್ಲಿ ವೆಹಿಕಲ್ ಹೋಗ್ತಾ ಇರೋದಲ್ಲ. ಸೊ ಇನ್ನೊಂದು ಸತಿ ಬರೋಣ, ಸ್ವಂತ ವೆಹಿಕಲಲ್ಲಿ ಬಂದು ಹೋಗ್ಬೇಕಿಲ್ಲ, ಎಲ್ಲ ಸ್ವಂತ ಆಟೋ ತಗೊಂಡೆಲ್ಲ ತಿರುಗಾಡೋಕ್ಕಾಗಲ್ಲ. ಸೊ ಇಲ್ಲಿಗೆ ಝೂ ಲಾಗ್ ಮುಗಿಯುತ್ತೆ. ಏನು ಅಷ್ಟೊಂದು ಇಷ್ಟ ಆಗಲಿಲ್ಲ ಝೂ, ಅಷ್ಟು ಏನು ಪ್ರಾಣಿಗಳೆಲ್ಲ ಚೆನ್ನಾಗಿ ಮೇಂಟೆನೆನ್ಸು ಇಲ್ಲ. ಸೊ ಬನ್ನಿ ಈಗ ಸೀದಾ ಟ್ರೈನ್ ಸ್ಟೇಷನ್ಗೆ ಹೋಗೋಣ. ಟ್ರೈನ್ ಮಿಸ್ ಆಯ್ತು, ಅಲ್ಲಿ ಆಸ್ಪತ್ರೆಯಲ್ಲೇ ಲೇಟ್ ಆಗೋಯ್ತು. ಸೊ ಅದಕ್ಕೆ ಟ್ರೈನ್ ಮಿಸ್ ಆಯ್ತು, ಇನ್ನೊಂದು ಟ್ರೈನ್ಗೆ ಹೋಗ್ಬೇಕು.